ಒಂದು ಬಹುಶಃ ಮುಂದಿನ ವಾರ ಅಥವಾ ಒಂದು ಫೋರ್ಟ್ನೈಟ್ ಅಲ್ಲಿ ವಿದಿನ್ 15 ಡೇಸ್ ಎಲ್ಲ ಹೋಟೆಲ್ ಅಸೋಸಿಯೇಷನ್ ಅವರ ಒಂದು ಮೀಟಿಂಗ್, ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರ ಮೀಟಿಂಗ್ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮತ್ತು ಯಾರಕ್ಕೆ ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ ಅವರ ಮೀಟಿಂಗ್ ಅನ್ನು ನಾವು ಇವತ್ತು ಮಾಡಿ ಏನೆಲ್ಲ ಇವತ್ತು ಕಳೆದ ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನ್ ಅನ್ನು ಮತ್ತು ಆಹಾರ ತಯಾರು ಮಾಡುವ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ನವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು, ಅದು ಕಡ್ಡಾಯವಾಗಿ. ಇದರಲ್ಲಿ ಅವ್ರ ಜೊತೆ ಎಲ್ಲ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತೇವೆ. ಮುಖ್ಯಸ್ಥರಿಗೂ ಕೂಡ ಮಾಲೀಕರಿಗೂ ಮತ್ತು ಮುಖ್ಯಸ್ಥರಿಗೂ ಕೂಡ ಒಂದು ಸ್ಪಷ್ಟವಾದ ಅಡ್ವೈಸರಿ ನೋಟ್ ಅನ್ನು ಕೂಡ ನಾವು ಕೊಡಲಿಕ್ಕೆ ನಾವಿವತ್ತು ತೀರ್ಮಾನ ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟಾಗೆ ಇದನ್ನು ನಾವು ಇನ್ನಷ್ಟು ಸರಿಪಡಿಸುವಂತದ್ದು, ಯಾಕೆಂದರೆ ಇಲಾಖೆಯ ಅಧಿಕಾರಿಗಳು ಅದನ್ನು ನೋಡಿಕೊಂಡಿರಬೇಕು. ಯಾರು ಕೆಲಸ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಅವರನ್ನು ಮತ್ತು ಅಧಿಕಾರಿ ಕೂತ್ಕೊಂಡು ಇವರ ತಪ್ಪೇನಾಗಿದೆ, ಯಾವ ರೀತಿ ಪರಿಸ್ಥಿತಿ ಇದೆ, ಇದನ್ನ ಹೇಗೆ ಸರಿಪಡಿಸಿಕೊಳ್ಬೇಕಂತ ನಾವು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ನಾವು ಇವತ್ತು ತಗೊಳ್ಳುವಂತ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಮ್ಮ ನೆಸ್ಲೆ ಸಂಸ್ಥೆಯವರು ಸುಮಾರು ಅವರ CSR ಮುಖಾಂತರ ಸುಮಾರು 1,000 ಬೀದಿ ಬದಿ ಯಾರು ಆಹಾರ ತಯಾರು ಮಾಡ್ತಾರ, ಸಣ್ಣ ಕ್ಯಾಂಟೀನ್ ಇರಲಿ, ಸಣ್ಣ ನಮ್ಮ ಗಾಡಿಯಲ್ಲಿ ತಯಾರು ಮಾಡಿದ ಫುಡ್ ಐಟಮ್ಸ್ ಇರಲಿ, ಅವ್ರಿಗೆಲ್ಲರಿಗೂ ಕೂಡ ಹೆಲ್ತಿ ಫುಡ್ ಮತ್ತು ಸೇಫ್ಟಿ ಇದರ ಬಗ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವ್ರ ಮುಂದೆ ಬಂದಿದ್ದಾರೆ. 1000 ನೆಸ್ಲೆ ಒಂದೇ ಅದು ಹೇಗೆ ಯಾವ ರೀತಿ ಯಾರನ್ನು ಟ್ರೈನಿಂಗ್ ತಗೊಳ್ಬೇಕು, ಯಾವ ರೀತಿ ಕೊಡಬೇಕು ಏನಂತೇಳಿ ಚರ್ಚೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ತೀರ್ಮಾನ ಇವತ್ತು ತಗೊಳ್ತೇವೆ. ಯಾಕಂತ ಹೇಳಿದರೆ ನಾವೀಗ ಒಂದು ಹಂತದ ಎಲ್ಲ ಮೇಲ್ಮಟ್ಟದಿಂದ ತಳಮಟ್ಟದವರೆಗೆ ಕೂಡ ಒಂದು ಹಂತದ ಇವತ್ತು ತಪಾಸಣೆ ಇವತ್ತು ಮಾಡಿಕೊಂಡು ಯಾವ ಪರಿಸ್ಥಿತಿ ಏನಿದೆ ಅಂತೇಳಿ ನಾವು ಇವತ್ತು ತೋರಿಸಿ ಇವತ್ತು ಕೊಟ್ಟಿದ್ದೇವೆ. ಒಂದು ಕಡೆ ಜನರು ಕೂಡ ಜನಜಾಗೃತರಾಗಬೇಕು. ಇವರು ಕೂಡ ಹೋಟೆಲ್ನವರು ಇರಲಿ, ಇನ್ನಿತರ ನಮ್ಮ ಸಂಸ್ಥೆಯವರು ಇರಲಿ ಅಥವಾ ಈ ಆಹಾರ ಉತ್ಪಾದನೆ ಮಾಡುವವರು ಇರಲಿ, ಅವರು ಕೂಡ ಮೇಲಧಿಕಾರಿಗಳು ತಳಮಟ್ಟದವರೆಗೆ ನೋಡುವಂತ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಳ್ಬೇಕು. ನಾಳೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಗೊತ್ತಿರಲಿಲ್ಲ, ನಾನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವರು ಹೀಗೆ ಮಾಡಿ, ಯಾಕಂದ್ರೆ ಇವರೇ ಜವಾಬ್ದಾರಿ ಅಲ್ಲ, ಇನ್ಕಮ್ ಹೋಗುದು ಇವರಿಗೆಲ್ಲ, ಅದು ಜವಾಬ್ದಾರಿ ಕೂಡ ಇವರಿಗೆ ಇದ್ದೇ ಇರ್ತದೆ. ಇದನ್ನು